ಚಾನಲ್. ಬರೀ ಇವತ್ತಿನ ವಿಡಿಯೋ ಒಳಗೆ ಏನು ತೋರಿಸ್ತೀನಿ ಅಂತ ಗೆಸ್ ಮಾಡಿರ್ಬೋದು. ಭಾಳ ಜನ ಕೇಳಾತಿದ್ರಿ ಯಾವ ಮಷಿನ್ನ ಸ್ಟಿಚ್ ಮಾಡ್ತೀರಿ, ಆಮೇಲೆ ಎಂಬ್ರಾಯ್ಡ್ರಿ ಮಷಿನ್ದು ಡೀಟೇಲ್ಸ್ ಎಲ್ಲ ಕೇಳಾಕತ್ತಿದ್ರಿ, ಎಷ್ಟು ಅಮೌಂಟ್ ಏನಂತ ಹೇಳಿ. ಸೊ ಅದ್ರ ಬಗ್ಗೆ ಇವತ್ತು ಹೇಳಬೇಕಂತ ಅಂದ್ಕೊಂಡಿನಿ. ನನ್ನ ಕಡೆನೂ ಮೊದಲ ಬ್ಲ್ಯಾಕ್ ಕಲರ್ ಮಷಿನ್ನ ಇತ್ತು, ಅದು ಹಳೇದು ರಾಟಿ ಬರುತ್ತಲ್ಲ ಅದೈತ್ತು, ಅದ್ರೊಳಗೆ ಸ್ಟಿಚ್ ಮಾಡ್ತಿದ್ದೆ. ಅವಾಗೇನು ಅಂತ ಪರಿ ಸ್ಟಿಚ್ ಮಾಡ್ತಿರ್ಲಿಲ್ಲ, ಹಂಗೆ ಮನ್ಯಾಗ ಹರಿದಿದ್ವಿ ಹೊಲಿಯೋದು ಹಿಂಗೆಲ್ಲ ಮಾಡ್ತಿದ್ದೆ. ನಾನು ಮದುವೆಗೆ ಮುಂಚೆ ಅದ್ರೊಳಗೆ 4, 5, ಆಮೇಲೆ 6, 7 ಬ್ಲೌಸ್ ಹೊಲಿತಿದ್ದೆ ಲೈನಿಂಗ್ ಇಲ್ಲಾರದ್ದು. ಬಟ್ ಈಗ ಒಂದು ಬ್ಲೌಸ್ 2 ದಿನ ಹೊಲಿತೀನಿ, ಹುಡುಗರದ್ರಾಗ ಆಗಲ್ಲ ಅಂತ ಹೇಳಿ. ಆಮೇಲೆ ಈಗ ಲೈನಿಂಗ್ ಹಾಕಿ ಕ್ಯಾನ್ವಾಸ್ ಹಾಕಿ ಅದು ಇದು ಮಾಡ್ಬೇಕು ಎಕ್ಸ್ಟ್ರಾ. ಮದುವೆಗಿಂತ ಮುಂಚೆ ಹೊಲಿಯುವಾಗ 40 ರೂಪಾಯಿ 50 ರೂಪಾಯಿನ ತೊಗೊತಿದ್ದೆ ಒಂದೊಂದು ಬ್ಲೌಸಿಗೆ ನಾನು. ಹಾಗಾಗಿ 7-8 ಬ್ಲೌಸು ಸ್ಟಿಚ್ ಮಾಡೋಕ್ಕಾಗ್ತಿತ್ತು. ಆಮೇಲೆ ಡಿಸ್ಟರ್ಬೆನ್ಸ್ ಏನೂ ಇರ್ತಿರ್ಲಿಲ್ಲ. ಜಾಬ್ ಮುಗಿಸ್ಕೊಂಡು ಬಂದು ಸ್ಟಿಚ್ ಮಾಡ್ತಿದ್ದೆ. ಜಾನು ಹುಟ್ಟಿದ್ಮೇಲೆ ಬೇಜಾರು ಬರಕತ್ತು. ಆಮೇಲೆ ಮಕ್ಕಳು ಜಾಸ್ತಿ ಆದಂಗೆ ಜವಾಬ್ದಾರಿ ಜಾಸ್ತಿ ಆಗ್ತೈತೆ ಅನ್ಕೋಬೋದು. ಅವಾಗ ಏನಾರು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಜಾಬ್ ಎಲ್ಲರ ಹೊರಗೆ ಹೋಗ್ಬೇಕಂದ್ರೆ ಹುಡುಗರಿಗೆ ಮತ್ತು ಮನೆಯೊಳಗೆ ಗಂಡು ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಹೋಗೋದು, ಆಮೇಲೆ ಬಂದ್ ಮಾಡೋದು ಎಲ್ಲ ಕಷ್ಟ ಆಗ್ತೈತಿ. 1 ದಿನ 2 ದಿನ ಆದರೆ ಹೆಂಗಾರ ಮ್ಯಾನೇಜ್ ಮಾಡ್ಬೋದು. ಬಟ್ ದಿನಾನು ನಾವು ಹೋಗ್ಬೇಕಂದ್ರೆ ಮನೆಯೊಳಗೆ ಏನಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ನಂದು ಎಂಬ್ರಾಯ್ಡ್ರಿ ಮಷಿನ್ ತೊಗೋಬೇಕಂತ ನಿರ್ಧಾರ ಮಾಡಿದೆ. ಯೂಟ್ಯೂಬ್ನಾಗೆಲ್ಲ ನೋಡಿ ಒಬ್ಬರು ಶಾರದಾ ಅಂತೇಳಿ ನಮ್ಗೋಡ ಅಂತ ಅಂತಾರಲ್ಲ, ಅವ್ರದ್ದು ವಿಡಿಯೋ ಭಾಳ ನೋಡ್ತಿದ್ದೆ ನಾನು. ಹಂಗಾಗಿ ಅದು ಚೆಕ್ ಮಾಡ್ತಾ ಇಂಟ್ರೆಸ್ಟ್ ಬಂತು ನಾನು ತೊಗೊಳ್ಬೇಕಂತ ಹೇಳಿ. ಬಟ್ ಅದರದ್ದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡೆ. ಮಷೀನಿಗೆ ಎಷ್ಟು ಅಮೌಂಟ್ ಆಗ್ತೈತಿ, ಆಮೇಲೆ ಲ್ಯಾಪ್ಟಾಪ್ ಬೇಕು, ವಾಪಸ್ಸು ಅದಕ್ಕೆ ಪೆನ್ ಡ್ರೈವ್ಸು ಎಲ್ಲ, ಥ್ರೆಡ್ಡು, ಕ್ಯಾನ್ವಾಸು ಎಲ್ಲ ಮಟೀರಿಯಲ್ಸ್ ಜಾಸ್ತಿ ಬೇಕಾಗ್ತೈತಿ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನನಗೆ ಇಲ್ಲಿ ಮಾಡಿದ್ರೆ ಕರೆಕ್ಟ್ ಆಗ್ತದ, ನನಗೆ ವರ್ಕೌಟ್ ಆಗುತ್ತಾ ಅಂಥೇಳಿ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ. ಜಾನು 2 ತಿಂಗಳದಕ್ಕಿದ್ರು ಫ್ರೆಂಡ್ಸ್. ಅವಾಗ ವಿಡಿಯೋ ಹಾಕ್ತೀನಿ ನಾನು. 2 ತಿಂಗಳದಕ್ಕಿದ್ರು. ಅವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವರು ಬೇಡ, ಇಲ್ಲೇನೋ ಹೋಗ್ತತಿ, ಹಾಕಿಸ್ಕೊಳ್ಳೋರು ಬೇಕಲ್ಲ ಹಂಗೆ ಹಿಂಗಂತ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಟೈಲರಿಂಗ್ದು ಗೊತ್ತಿರಲಿಲ್ಲ, ಮನೆಯೊಳಗೆ ಯಾರೂ ಮಾಡಿರಲಿಲ್ಲಲ್ಲ. ನನಗೆ ಟೈಲರಿಂಗ್ದು ಗೊತ್ತಿತ್ತು. ಅದು ಎಂಬ್ರಾಯ್ಡ್ರಿ ಹಾಕಿಲ್ಲ ಅಂದ್ರೂ ಟೈಲರಿಂಗ್ ಮಾಡಿ ಆರಾಮಾಗಿ ಸಂಪಾದಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ಮತ್ತು ಅವ್ರ ಅಣ್ಣಗೆ ಹೇಳಿದೆ, ಹಿಂಗೆ ತೊಗೋಬೇಕಂತ ಮಾಡೀನಿ ರೀ, ಇವ್ರು ಬೇಡ ಅನ್ನಕತ್ತಾರೆ ಅಂತೇಳಿ. ಮತ್ತು 3 ಜನ ಮಾತಾಡಿಕೊಂಡು ತೊಗೊಳ್ಬೇಕಂತ ಅಂದ್ಕೊಂಡ್ವಿ. ನಾನು ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಫ್ರೆಂಡ್ಸ್. ಬಟ್ ಹೊಸ ಮಷಿನ್ನ, ಅದು ಕೊಟ್ಟೋರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಭಾಗ್ಯ ಅಂಥೇಳಿ ಧಾರವಾಡದವರು. ಅವರು ಪ್ರೆಗ್ನೆಂಟ್ ಇದ್ದಿದ್ದಕ್ಕೆ ಸ್ಟಿಚ್ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ ಅಂಥೇಳಿ, ಆಮೇಲೆ ಅವ್ರಿಗೆ ಸ್ಟಿಚಿಂಗು ಬರ್ತಿದ್ದಿಲ್ಲ. ಹಂಗೆ ತೊಗೊಂಡು ಹಂಗೆ ಇಟ್ಟಿದ್ರು ಅವರು. ಹೊಸದು ನಾವು ಅನ್ಬಾಕ್ಸ್ ಮಾಡಿದ್ವಿ, ಬಟ್ ಸೆಕೆಂಡ್ ಹ್ಯಾಂಡ್ದು ಪ್ರೈಸ್ ಕೊಟ್ವಿ ನಾವು. ಅಂದರೆ ಅವ್ರು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡೋಕತ್ತಿದ್ರು. ಒಬ್ಬರು ಯಾರೋ ಡೀಲರ್ ಅಂತ ಇರ್ತಾರಲ್ಲ, ಅವ್ರ ಕಡೆಯಿಂದ ಕೊಡಿಸಿದ್ದು. ಬಟ್ ನಾವು ಜಾಸ್ತಿ ಏನು ಬಾರ್ಗೇನ್ ಮಾಡಲಿಲ್ಲ ಹೊಸದಿರೋದ್ರಿಂದ. ಅದಾದಮೇಲೆ ಧಾರವಾಡಕ್ಕೆ ಹೋಗಿ ತೊಗೊಂಡು ಬಂದರು. ಆ ಮಷಿನ್ ತೋರಿಸ್ತೀನಿ ಬರ್ರಿ. ಕರೆಂಟ್ ಇಲ್ಲ, ಇದೆ ಮಷಿನ್ ಫ್ರೆಂಡ್ಸ್. ಅದು ಇದು ಉಷಾ 450 ಅಂತೇಳಿ. ಇದ್ರೊಳಗೆ ಈ ಥರ ಫ್ರೇಮ್, ಸಣ್ಣ ಬುಟ್ಟ ಮತ್ತು ಲೋಗೋ ಆ ಥರ ಇರುತ್ತಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಸಣ್ಣದೊಂದು ಡಿಸೈನ್ ಹಾಕ್ಬೇಕಂದ್ರೆ ಫ್ಲವರು, ಈ ಥರ ಪಕ್ಷಿ ಅವೆಲ್ಲ ಬರ್ತಾವಲ್ಲ, ಆ ಥರ ಹಾಕ್ಕೋಬೋದು. ಇದು ಬ್ಲೌಸಿಗೆ ಡಿಸೈನ್ ಮಾಡುವಂಥದ್ದು. ಇದು ಈ ಸೈಡ್ 11, 8 ಈ ಥರ ಬರುತ್ತೆ. 10ವರೆ ನೆಕ್ ಬರುತ್ತೆ. ಬಟ್ 1/2 ಇಂಚ್ ಮಾರ್ಜಿನ್ ಅಂತ ಹೋಗ್ತದೆ. ಇದ್ರೊಳಗೆ ನಾವು 10ವರೆ ಮಟನು ಸಿಂಪಲ್ ಡಿಸೈನ್ ಇದ್ದರೆ 10ವರೆ ಮಟನು ಡೀಪ್ ಹಾಕ್ಬೋದು, ಇಲ್ಲಾಂದರೆ ಮತ್ತೆ ಎಕ್ಸ್ಟ್ರಾ ಪ್ಯಾಚ್ ಕೊಟ್ಕೋಬೋದು ಫ್ರೆಂಡ್ಸ್. ಇದು ಆನ್ ಆಫ್ ಬಟನ್ ಫ್ರೆಂಡ್ಸ್. ಇದು ಈಗ ನಾನು ಆಲ್ರೆಡಿ ಇಲ್ಲಿ ಬ್ಲೌಸು ಹಾಕೀನಿ ಡಿಸೈನ್ ಮಾಡೋಕ್ಕೆ. ಇದು ಓಕೆ ಹೋಗ್ಬೇಕು. ಈ ಥರ ಪೆನ್ ಡ್ರೈವ್ ಇರುತ್ತೆ, ಇಲ್ಲಿ ಹಾಕೀನಿ. ಈ ಥರ ಪೆನ್ ಡ್ರೈವ್ ಒಳಗೆ ನಾವು ಡಿಸೈನ್ ಅಪ್ಲೋಡ್ ಮಾಡ್ಕೋಬೇಕು. ಇದಕ್ಕೆ ಲ್ಯಾಪ್ಟಾಪ್ ಬೇಕಂತೇನಿಲ್ಲ, ಬಟ್ ಇದ್ರೆ ಒಳ್ಳೇದು. ಡಿಸೈನ್ ಇಲ್ಲಾಂದ್ರೆ ಬೇರೆಯವ್ರ ಕಡೆ ಎಡಿಟ್ ಮಾಡೋಕ್ಕೆ ಹೋಗ್ಬೇಕಾಗ್ತದೆ. ನಾವು ಎಡಿಟ್ ಮಾಡಿಸ್ಕೊಳಕ್ಕೆ ಒಂದು ಸೈಜಿಂದ ಇನ್ನೊಂದು ಸೈಜಿಗೆ ಇರುವುದಿಲ್ಲ, ಒಬ್ಬರದ್ದು ಎಲ್ಲರದ್ದು ಸೇಮ್ ಸೈಜ್ ಇರುವುದಿಲ್ಲ. ಹಾಗಾಗಿ ನಾವು ಲ್ಯಾಪ್ಟಾಪ್ ಇದ್ರೆ ಬೆಟರ್. ಈಸಿಯಾಗಿ ಮನೆಯೊಳಗೆ ನಾವು ಎಡಿಟ್ ಮಾಡಿಕೊಂಡು ಕಸ್ಟಮರ್ಗೆ ಹಾಕ್ಕೊಡ್ಬೋದು. ಈ ಥರ ನಾನು ಸೇವ್ ಮಾಡಿರುವಂಥದ್ದು ಎಲ್ಲ ಬರ್ತಾವೆ ಇದ್ರೊಳಗೆ. ಯಾರ್ಯಾರು ಹಾಕಿಸ್ಕೊಂಡಾರ ಅವ್ರ ನೇಮ್ ಹಾಕೀನಿ. ಕೆಲವೊಂದಕ್ಕೆ ಡಿಸೈನ್ದ ನೇಮ್ ಹಾಕ್ಬಿಟ್ಟಿನಿ, ಕೋಡ್ ಇರುತ್ತಲ್ಲ ಅದನ್ನು ಹಾಕೀನಿ. ಸೊ ನಾನು ನಿನ್ನೆ ಈ ಡಿಸೈನ್ ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಏನು ಟೈಮ್ ಬರ್ತೈತೆ ಅದನ್ನು ಸೇವ್ ಮಾಡಿರ್ತೀನಿ ಫ್ರೆಂಡ್ಸ್ ನಾನು. ಅದು ನನಗೆ ಮಾತ್ರ ಗೊತ್ತಾಗುವಂಗೆ.
ಸೊ ಈ ಥರ ನಾವು ಎಡಿಟ್ ಮಾಡಿರೋಂಥ ಡಿಸೈನ್ ಇಲ್ಲಿ ಐತಿ. ಈ ಲೈನ್ ಇಲ್ಲಿ ನೋಡ್ಬೋದು ನೀವು, ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ಅಂದರೆ ಇಲ್ಲಿ ಭಾಳ ನೀಟಾಗಿ ನೋಡಿದ್ರೆ ಕಾಣಿಸ್ತೈತಿ ಒಂದು ಲೈನ್ ಐತಿ, ಬಟ್ ಆ ಲೈನ್ ಇಲ್ಲಿ ರಿಮೂವ್ ಮಾಡೀನಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಚ್ಬೇಕಂತ ಹೇಳಿ. ಇಲ್ಲಿ ಗ್ಯಾಪ್ ಐತಲ್ಲ, ಈ ಗ್ಯಾಪ್ ಒಳಗೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಹಚ್ತೀನಿ. ಇದು ಡಿಸೈನ್ ಎಡಿಟ್ ಮಾಡಿ ಇದನ್ನು ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ ಮೇಲೆ ಗೊತ್ತಾಗ್ತೈತಿ ಯಾವ ಥರ ಇತ್ತು ಡಿಸೈನ್, ಯಾವ ಥರ ಮಾಡಿವೆ ಅಂದು. ಸೊ ಈಗ ನಾನು ಫ್ರೇಮ್ಗೆ ಕುಂಡ್ರಿಸ್ಕೊಳಕತ್ತೀನಿ ಯಾವ ಥರ ಬೇಕು ಅಂದ್ರೆ. ಇದು ಲೆಫ್ಟ್ ಸೈಡೆಲ್ಲ ಆದಷ್ಟು ಲೆಫ್ಟ್ ಇಟ್ಕೋಬೇಕು, ಇಷ್ಟು ಗ್ಯಾಪ್ ಬರ್ತದೆ. ನಾನು ಇಲ್ಲಿ ಗ್ಯಾಪ್ ಬಿಟ್ಟು ನೋಡಿ, ಇಲ್ಲಿ ಕಾಣಿಸ್ತದಲ್ಲ ಈ ಗ್ಯಾಪು. ಡಿಸೈನ್ ಆದಷ್ಟು ಮೇಲೆ ಆದ್ರೆ ಅಡ್ಡಿಲ್ಲ, ಬಟ್ ಕೆಳಗಡೆ ಇದು ಮಾಡಬಾರ್ದು. ಈಗ ನಾವು ಈ ಪ್ಲಸ್ ಮಾರ್ಕ್ ಐತಲ್ಲ, ಇದು ಒತ್ತಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ತೋರಿಸ್ತದೆ. ಅದು ಮಾರ್ಕ್ ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ. 1/2 ಇಂಚ್ ಹೆಚ್ಚು ಕಡಿಮೆ ಆದರೂ ನಡೀತೈತೆ ಅಂದ್ರೆ 1/2 ಇಂಚ್ ಹೆಚ್ಚು ಕಡಿಮೆ ನಾನು ಇದು ಮಾಡಿದ್ದೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ನಾವು ಯಾವುದು ಮೇನ್ ಥ್ರೆಡ್ ಬೇಕು ಅಂತ ಇದ್ರೊಳಗೆ ತೋರಿಸ್ತೈತಿ. ಇದ್ರೊಳಗೆ ಪಿಂಕ್ ಜಾಸ್ತಿ ಐತಿ, ನಮ್ಗೀಗ ಪಿಂಕ್ ಮತ್ತು ಸಿಲ್ವರ್ ಟೈಪ್ ಇರುವಂಥದ್ದು ಥ್ರೆಡ್ ಯೂಸ್ ಮಾಡಕತ್ತೀನಿ. ಇದಕ್ಕೆ ವೈಟು ಅಲ್ಲ, ಸಿಲ್ವರ್ ಥರ, ಬಟ್ ಶೈನ್ ಆಗಂಗಿಲ್ಲ. ಇದು ಸರಿ ಅಲ್ಲ, ಪ್ಯೂರ್ ರಾಯಲ್ ಥ್ರೆಡ್ ಅಂತ, ಜೀವಿ ಥ್ರೆಡ್ ಅಂತ. ಫಸ್ಟ್ ರಾಯಲ್ ಯೂಸ್ ಮಾಡ್ತಿದ್ದೆ, ಈಗ ನನಗೆ ಜೀವಿ ಇಷ್ಟ ಆಗೈತಿ, ಅದನ್ನು ಯೂಸ್ ಮಾಡಕತ್ತೀನಿ. ಈಗ ಸ್ಟಾರ್ಟ್ ಯಾವ್ದು ಲೈನ್ ಫಸ್ಟ್ ಯಾವ್ದು ಹಾಕ್ತೈತೆ ಅಂತ ತೋರಿಸ್ತೈತಿ ನೋಡಿರಿ ಫ್ರೆಂಡ್ಸ್. ಫಸ್ಟ್ ಈ ಲೈನ್ ಹಾಕ್ತೈತಿ. ಈ ಲೈನ್ ಆದಮೇಲೆ ಈ ಕಲರ್ಸ್ ಅದ ನೋಡಿರಿ, ಗ್ರೀನ್ ರೆಡ್ ಈ ಥರ ಇದೆಲ್ಲ ಶೋ ಮಾಡುತ್ತಾ. ಸೊ ನಾನೀಗ ಥ್ರೆಡ್ ಹಾಕೋತೀನಿ. ಸೊ ಥ್ರೆಡ್ ನಾನು ಹಾಕಿದ್ದೆ, ಈ ಥರ ಥ್ರೆಡ್ ಹಾಕೋಬೇಕು. ಇಲ್ಲೂ ನೋಡ್ಬೋದು, ಇಲ್ಲೂ ನೋಡ್ಬೋದು. ಇಲ್ಲಿ ಸ್ವಲ್ಪ ಗ್ಯಾಪ್ ಒಳಗೆ ಥ್ರೆಡ್ ಸಿಕ್ಕುವಂಥದ್ದು ಅಂತೇಳಿ ನಾನು ಇಲ್ಲಿ ಒಂದು ಪ್ಯಾಚ್ ಇದು ಮಾಡೀನಿ, ಸ್ಟಿಕ್ಕರ್. ಇದು ಆಟೋಮೆಟಿಕ್ ಥ್ರೆಡ್ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಅದು ಒಂದು ನಿಮಿಷ ಜೋಡಿಸಿ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಹಾಕ್ಕೊಂಡು ನೋಡ್ರಿ, ಈ ಥರ ತಾನೇ ಪೋಣಿಸ್ತೈತಿ. ಸೊ ಈಗ ನಾವು ಸ್ಟಾರ್ಟ್ ಕೊಡೋಣ. ಇಲ್ಲಿ ಮೂವ್ ಆಗ್ತೈತಿ, ಇಲ್ಲಿ ಯಾವ ಥರ ಹಾಕಕ್ಕಾಗತ್ತಿ ಅದೇ ಥರ ಇಲ್ಲಿ ಮೂವ್ ಆಗ್ತೈತಿ. ಇಲ್ಲಿಂದ ಎಕ್ಸ್ಟ್ರಾ ಬೇಕು ನನಗೆ. ಆ್ಯಕ್ಚುಲಿ ಇಲ್ಲಿ ಮಟ್ಟ ಐತಿ, ಮಾರ್ಕ್ ಮಾಡಿರೋದು ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಮಟ್ಟನೂ ನನಗೆ ಡಿಸೈನ್ ಬೇಕು, ಅದು ಎಕ್ಸ್ಟ್ರಾ ಮತ್ತೆ ಪ್ಯಾಚ್ ಹಚ್ಕೋಬೇಕು ನಾವು. ಹೆಚ್ಚಿಗೆ ಬೇಕಂದ್ರೆ ಇದ್ರೊಳಗೆ ಇಷ್ಟ ಬರೋದು. ನಿಮ್ಗೆ ಹೆಚ್ಚಿಗೆ ಉದ್ದ ಬೇಕಂದ್ರೆ 550 ಒಳಗೆ ಉದ್ದ ಜಾಸ್ತಿ ಇರುತ್ತೆ, ಇದ್ರೊಳಗೆ ಇಷ್ಟ ಇರ್ತೈತಿ. ಇಷ್ಟು ಈ ಮಷಿನ್ ಬಗ್ಗೆ ಹೇಳ್ಬೋದು. ಇನ್ನು ಇದರದ ಪ್ರೈಸ್ ಬಂದು 1,25,000 ಅವಾಗಿತ್ತು. ಬಟ್ ಈಗ ಎಷ್ಟು ಅಮೌಂಟ್ ಐತಿ ಗೊತ್ತಿಲ್ಲ ನನಗೆ, ಚೆಕ್ ಮಾಡಿಕೊಂಡು ತೊಗೊಳ್ಬೋದು. ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರೆ ಈ ಥರ ಎಲ್ಲ ವರ್ಕ್ ಮಾಡ್ಬೋದು ಅದರೊಳಗೆ. ಆಮೇಲೆ ಲ್ಯಾಪ್ಟಾಪು, ಪೆನ್ ಡ್ರೈವ್ ಅವು ಇವು ಅಂದರೆ ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಆಗ್ತೈತಿ. ಸೊ ಬರೀ ಡಿಸೈನ್ ಯಾವ್ಯಾವ ಥರ ಮಾಡೀನಿ ಅಂತ ತೋರಿಸ್ತೀನಿ.
ಇಲ್ಲೆಲ್ಲ ಲೋಗೋ ಹಾಕೋಬೋದು. ನಾನು ಮಾನ್ಯನ ಹೆಸರು ಬರೆದಿದ್ದೆ, ನಮ್ಮ ಮನೆಯವ್ರ ಹೆಸರು ಬರ್ದೀನಿ. ಆವಾಗ ಈ ಥರ ಎಲ್ಲ ಡಿಸೈನ್ ಮಾಡ್ಕೋಬೋದು. ಇದು ಆರಿ ವರ್ಕ್ ಪ್ರಾಕ್ಟೀಸ್ ಮಾಡುವಾಗ ಮಾಡ್ಕೊಂಡಿರೋದು. ಏನೂ ಆಗಲಿಲ್ಲ ನೋಡಿ ಫ್ರೆಂಡ್ಸ್, ವೈಟ್ ಏನು ಬ್ಲ್ಯಾಕ್ ಏನೂ ಆಗಿಲ್ಲ. ಈ ಥರ ಎಲ್ಲ ಫ್ಲವರ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೆ. ಇದು ಸ್ಪೆಲ್ಲಿಂಗ್ ಈ ಥರ ಎಲ್ಲ ಬರ್ತಾವೆ ಡಿಸೈನ್ಸ್ ಇದ್ರೊಳಗೆ. ವಿಡಿಯೋ ಮಾಡೋಕ್ಕೆ ಯಾರಿಲ್ಲ, ನಾನು ವಿಡಿಯೋ ಮಾಡಕತ್ತೀನಿ. ಈ ಥರ ಎಲ್ಲ ನಾವು ಡಿಸೈನ್ ಮಾಡಿ. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಜಾನು ಹುಟ್ಟಿದ ಮೇಲೆ ನಾನು ಈ ಮಷಿನ್ ತೊಗೊಂಡೆ. ಇದು ಮಷಿನ್ದು ಭಾಳ ಎಂಕ್ವೈರಿ ಬಂದ್ಬಿಟ್ಟು ನನಗೆ ಕಮೆಂಟನ್ನು ಹಾಕಿದ್ರು. ಅದಕ್ಕೆ ನಾನು ಇದನ್ನು ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಿದ್ದೆ ಇವತ್ತು. ಸೊ ಇಷ್ಟು ಮಷಿನ್ದು ಏನು ತೋರಿಸಿದೆಲ್ಲ ವಿಡಿಯೋ ಅದೆಲ್ಲ ಆ ಥರ ಡಿಸೈನ್ ಹಾಕೋಬೋದು. ಅದಾದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ಏನೇನು ಬರಬೇಕು, ಏನೇನು ಇರಬೇಕು ಅಂತೇಳಿ ಒಂದು ಸ್ವಲ್ಪ ಹೇಳ್ತೀನಿ. ಯಾಕಂದರೆ ಸ್ಟಾರ್ಟ್ ಮಾಡುವಾಗ ಜಾಸ್ತಿ ಪ್ರಾಬ್ಲಮ್ ಆಗ್ತೈತಿ. ಸ್ಟಾರ್ಟ್ ಮಾಡಿದ ಮೇಲೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತಿ. ನಾವು ಒಮ್ಮೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ನೋಡಿ ಭಾಳ ಜನ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗ್ತೈತಿ, ಕಾಂಪಿಟೇಷನ್ ಜಾಸ್ತಿ ಆಗ್ತೈತಿ ನಮ್ಮ ನಡುವೆ ಮತ್ತು ತೊಗೊಂಡವ್ರ ನಡುವೆ. ಈಗಂತೂ ಅಲ್ಲಿ ಇಲ್ಲಿ ಲೋನ್ ಸಿಗ್ತಾವಲ್ಲ, ಹಾಗಾಗಿ ಲೋನ್ ಹಾಕ್ಕೊಂಡು ಈಸಿಯಾಗಿ ಹಾಕ್ಕೊಂಡು ಬಿಡ್ತಾರೆ. ಬಟ್ ನಾವು ಗ್ರೋ ಆಗಿ ಆಮೇಲೆ ಯಾವಾಗಲೂ ಸ್ಟೇಬಲ್ ಆಗಿ ಇರಬೇಕಂದ್ರೆ ನಮ್ಗೆ ಸ್ಟಿಚ್ ಮಾಡೋಕ್ಕೆ ಬರ್ಬೇಕು ಫ್ರೆಂಡ್ಸ್. ಸ್ಟಿಚ್ ಮಾಡೋಕ್ಕೆ ಬಂದರೆ ನಮ್ಗೆ ಭಾಳ ಬೆನಿಫಿಟ್ಸ್ ಐತಿ. ಬರೀ ನಾವು ವರ್ಕ್ ಹಾಕಿ ಕೊಡ್ತೀವಿ ಅಂತಂದ್ರೆ ನಾವು ವರ್ಕ್ ಹಾಕಿದ್ರೆ ಬೇರೆಯವ್ರು ಸ್ಟಿಚ್ ಮಾಡೋಕ್ಕೆ ಅನುಕೂಲ ಆಗಂಗಿಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಬರೋದಿಲ್ಲ. ಹಾಗಾಗಿ ಆಮೇಲೆ ಹೆಚ್ಚಿಗೆ ಕಸ್ಟಮರ್ ಬರ್ತಾರೆ. ಯಾಕಂದ್ರೆ ಒಂದು ಡಿಸೈನಿಗೆ ನಮ್ಮ ಕಡೆ ಬರಲ್ಲ. ಬಟ್ ಹೆಚ್ಚು ಅನುಕೂಲ ಇರುವಂಗೆ ನಾವು ಬಿಸ್ನೆಸ್ ಮಾಡಿದ್ವಿ ಅಂದ್ರೆ ಕಸ್ಟಮರ್ ಜಾಸ್ತಿ ಬರ್ತಾರೆ ಅಂತ ಹೇಳ್ಬೋದು. ಡಿಸೈನ್ ಹಾಕಿಸ್ಕೊಂಡು ಪಿಕೋ ಫಾಲ್ಸು ಆಮೇಲೆ ಸ್ಟಿಚ್ ಮಾಡಿ ನಾವು ಕೊಟ್ವಿ ಅಂದ್ರೆ. ಹಾಗಾಗಿ ನಾನೀಗ ಏನೇನು ಮಾಡ್ತೀನಿ ಅಂದ್ರೆ, ನಾನು ಪಿಕೋ ಫಾಲ್ಸ್ ಮಾಡ್ತೀನಿ, ಆಮೇಲೆ ಸ್ಟಿಚ್ ಮಾಡ್ತೀನಿ, ಎಂಬ್ರಾಯ್ಡ್ರಿ ಹಾಕ್ತೀನಿ, ಸ್ಯಾರಿ ಕುಚ್ಚು ಹಾಕ್ತೀನಿ, ವಾಪಸ್ಸು ಸ್ಯಾರಿ ಪ್ಲೇಟಿಂಗ್ ಮಾಡ್ತೀನಿ. ಸೊ ಹೀಗಾಗಿ ನನಗೆ ಕಾಂಬೋನ ಜಾಸ್ತಿ ಬರ್ತವೆ. ಸ್ಯಾರಿ ಹೊಸ ಸ್ಯಾರಿ ತೊಗೊಂಡ ತಕ್ಷಣ ಅಂದರೆ ಇಲ್ಲೇ ತೊಗೊಂಡು ಬಂದು ಕೊಡ್ತಾರೆ, ಎಲ್ಲ A to Z ಮಾಡಿ ಕೊಟ್ಟಿರ್ತೀನಿ. ಈ ಥರ ಮಾಡಿದಾಗ ನಮಗೂ ಏನಾಗ್ತೈತಿ, ಒಂದ್ರೊಳಗೆ ಹೋದ್ರು ಒಂದ್ರೊಳಗೆ ಈಗ ಡಿಸೈನ್ ಒಳಗೆ ಹೆಚ್ಚು ಕಡಿಮೆ ಆದರೂ ಮತ್ತು ಸ್ಟಿಚಿಂಗ್ನಾಗ ನಾವು ಅದನ್ನು ಮೇಕಪ್ ಮಾಡ್ಕೊಂಡು ಬಿಡ್ಬೋದು. ಕಸ್ಟಮರ್ಗೂ ಲಾಭ ಆಗ್ತೈತಿ. ಯಾಕಂದ್ರೆ ಅಲ್ಲೇ ಇಲ್ಲೇ ಒಂದೊಂದಕ್ಕೆ ಅಡ್ಡಾಡೋ ಬದಲಿ ಒಂದೇ ಕಡೆ ಅವರು ಹಾಕ್ತಾರೆ. ಹೀಗಾಗಿ ಅವ್ರಿಗೂ ಬೆನಿಫಿಟ್ ಐತಿ, ನಮಗೂ ಬೆನಿಫಿಟ್ ಐತಿ ಇದರಿಂದ. ಸೊ ಹಾಗಾಗಿ ನಾವು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಲರಿಂಗ್ ಕಲ್ತ್ಕೊಂಡ್ರೆ ಅನುಕೂಲ ಆಗ್ತೈತಿ ಅಂತ ಹೇಳ್ಬೋದು. ಯಾಕಂದರೆ ಮಾರ್ಕಿಂಗ್ ಮಾಡೋದಿರ್ಬೋದು, ಯಾಕೆ ಹೆಚ್ಚಿಗೆ ಅಮೌಂಟ್ ಕೊಟ್ಟು ಅವರು ಡಿಸೈನ್ ಹಾಕ್ಸ್ಕೊತಿರ್ತಾರೆ. ನಾವು ಯಾಕಾಗಾರ ಮಾರ್ಕ್ ಮಾಡಿ ಡಿಸೈನ್ ಹಾಕ್ಕೊಟ್ವಿ ಅಂದರೆ ಟೈಲರ್ಗೆ ಹೊಲಿಯೋಕ್ಕಾಗಲ್ಲ, ಕೆಟ್ಟು ಬಿಡ್ತೈತಿ. ಅಷ್ಟು ನಾವು ಎಫರ್ಟ್ ಹಾಕಿ ಕರೆಂಟ್ ಬಿಲ್ ವೇಸ್ಟು, ಆಮೇಲೆ ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲದಕ್ಕಿಂತ ಹೆಚ್ಚಿಗೆ ಏನು ಇಂಪಾರ್ಟೆಂಟ್ ಆಗ್ತೈತೆ ಅಂದ್ರೆ ಸ್ಯಾರಿ. ಯಾಕಂದರೆ ಚಲೋ ಸ್ಯಾರಿಗೆ ಅವರು ವರ್ಕ್ ಹಾಕಿಸ್ತಿರ್ತಾರೆ. ನಾವು ಸ್ಯಾರಿ ಕೆಡಿಸಿದ್ವಿ ಅಂದರೆ ಅವರು ವಾಪಸ್ಸು ನಮ್ಮ ಕಡೆ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಕರೆಕ್ಟಾಗಿ ನಾವು ಟೈಲರಿಂಗ್ ಮಾಡೋದು ಅಟ್ಲೀಸ್ಟ್ ನಾವು ಕರೆಕ್ಟಾಗಿ ಮಾರ್ಕ್ ಮಾಡೋಕ್ಕಾದ್ರೂ ಕಲ್ತ್ಕೋಬೇಕು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನಾನು ಇದು ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಹತ್ರ ಬ್ಲ್ಯಾಕ್ ಕಲರ್ ರಾಟಿ ಬರುತ್ತಲ್ಲ ಹಳೇದು, ಅದನ್ನು ನಾನು ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಮತ್ತು ಬೇರೆಯವರು ಮಷಿನ್ ತೊಗೊಂಡ್ಮೇಲೆ ಸ್ಟಿಚ್ ಮಾಡಬಾರ್ದು ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ನಾನು 3 ಸಿಸೇರಿಯನ್ ಆಗಿರೋದ್ರಿಂದ ಸ್ಟಿಚ್ ಮಾಡೋದು ಬೇಡ, ಬರೀ ಎಂಬ್ರಾಯ್ಡ್ರಿ ಹಾಕ್ಕೊಟ್ರೆ ರಗಡ್ ಐತೆ ನಿಮ್ಗೆ ಅಂತ ಹೇಳಿ ಕೊಟ್ಟಿದ್ದು. ನಮ್ಗೆ ಡೆಮೋ ಹೇಳಕ್ಕೆ ಬಂದ ಸರೂ ಹಂಗೆ ಹೇಳಿದ್ರು, ಇದ್ರೊಳಗೆ ಜಗ್ಗಿ ಲಾಭ ಐತ್ರಿ, ಇದ್ರಾಗ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಾನು ಸ್ಟಿಚ್ ಮಾಡೋದು ಬೇಡ, ಬರೀ ಎಂಬ್ರಾಯ್ಡ್ರಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಅವರು ಅಲ್ಲಿ ಅಣ್ಣಿಗಿರೊಳಗೆ ಒಂದು 4-5 ಮಷಿನ್ ಆದಮೇಲೆ ಕಾಂಪಿಟೇಷನ್ ಹೆಚ್ಚಿಗೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಮತ್ತು ನಾನು ಏನು ಮಾಡಿದೆ, ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲೆಲ್ಲ ನಾನು ಏನು ಡಿಸೈನ್ ಹಾಕಿರ್ತೀನಿ ಅವನಷ್ಟೇ ಸ್ಟಿಚ್ ಮಾಡಿ ಕೊಡ್ತಿದ್ದೆ. ಈಗ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗ್ತೈತಿ. ಹಾಗೆ ನಮ್ಗೆ ಡಿಸೈನ್ ಆಗಲಿ ಆಮೇಲೆ ಬ್ಲೌಸ್ ಆಗಲಿ ಕರೆಕ್ಟಾಗಿ ಹೊಲಿಯೋಕ್ಕೆ ಅನುಕೂಲ ಆಗ್ತೈತಿ. ಗೊತ್ತಾಗ್ತೈತೆ ನಮ್ಗೆ ಈ ಬ್ಲೌಸ್ ಇವತ್ತು ಕೆಟ್ಟಂದ್ರೆ ಈ ಬ್ಲೌಸಿಂದ ಒಳಗೆ ಏನು ತಪ್ಪು ಮಾಡಿರ್ತೀವಿ ಅದನ್ನು ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡುವಾಗ ನಾವು ತಿಳ್ಕೋಬೇಕು. ಹಾಗಾಗಿ ನನಗೆ ಜಾಸ್ತಿ ಕಸ್ಟಮರ್ ಆಗ್ಯಾರ, ನೀವೇ ಸ್ಟಿಚ್ ಮಾಡಿಕೊಡ್ರಿ ಅಂತಾರೆ. ಈವನ್ ಪ್ರೆಗ್ನೆಂಟ್ ಇದ್ದಾಗ ಸಹ ಕೆಲವರಂತೂ ಬ್ಲೌಸು ನೀವು ಎದ್ದ ಮೇಲೇ ನಾವು ತಂದು ಕೊಡ್ತೀವಿ, ನೀವೇ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದವ್ರು ಭಾಳ ಜನ ಇದ್ದಾರೆ. ಸೊ ಹಾಗಾಗಿ ಈ ಥರ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಾವು ಖಾಲಿ ಕೈಲಿ ಅದು ಡಿಸ್ಅಡ್ವಾಂಟೇಜು ಹೇಳ್ತೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಈಗ ನಿಮಗೆ ಏನೂ ಬರೋಂಗಿಲ್ಲ, ನೀವು ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡ್ರೆ ಹೆಚ್ಚಿಗೆ ರೊಕ್ಕ ಹಾಕಿ ತೊಗೊಂಡಿರ್ತೀರಿ. ಬಟ್ ನೀವು ಬರೀ ವರ್ಕ್ ಹಾಕಿ ಕೊಡ್ತಾ ಇದ್ರಿ ಅಂದರೆ ಯಾರೂ ಬರೋದಿಲ್ಲ. ಆ ಕಡೆ ಈ ಕಡೆ ಜನ ಬೇರೆಯವರು ಸ್ಟಾರ್ಟ್ ಮಾಡಿದ ಮೇಲೆ ಆ ಕಡೆ ಹೋಗೋಕೆ ಸ್ಟಾರ್ಟ್ ಆಗ್ತೈತಿ. ನಮ್ಮ ಕಡೆ ಇಂಪ್ರೆಸ್ ಆಗಲ್ಲ ಅವರು. ನಾವು ಇಂಪ್ರೆಸ್ ಆಗುವಂಗೆ ವರ್ಕ್ ಮಾಡಬೇಕು, ಒಂದೇ ಥರ ಅಲ್ಲ ಎಲ್ಲ ಥರ ವರ್ಕ್ ಮಾಡಿ ಕೊಡಬೇಕು. ಆಮೇಲೆ ಒಂದು ರೀಸನೇಬಲ್ ಆಗಿತ್ತಂದ್ರೆ ನಮ್ಮ ಕಡೆ ಬರ್ತಾರಂತ ಹೇಳ್ಬೋದು.
ಯಾಕಂದ್ರೆ ನಾವು ಏನಾರ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಅಂದರೆ ಕೆಡ್ಸಕ್ಕೆ 100 ಜನ ಇರ್ತಾರೆ. ನನಗೂ ಗೊತ್ತು, ನಮ್ಮ ಓಣಿಯೊಳಗೇನ ರೇಟ್ ಜಾಸ್ತಿ ಇದಕ್ಕೆ ಇದು ಹೋಗಬೇಡ್ರಿ ಅಂತ ಹೇಳಿದ್ರು ಈ ಸೀಸನಿಗಂತೂ ನನಗೆ ಒಂದು ದಿನನೂ ಪುರ್ಸೋತಿಲ್ಲ. ಆ ಪರಿ ಕಸ್ಟಮರ್ ಬಂದಿದ್ರು, ಅಷ್ಟು ಪರಿ ನಾನು ಎಂಬ್ರಾಯ್ಡ್ರಿ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಮಾಡಿದ್ದೆ. ಹಾಗಾಗಿ ಈ ಥರ ಆಗ್ತಿರ್ತೈತಿ. ಯಾರು ಏನೋ ನಮ್ಗೆ ಕೆಡಿಸ್ಬೇಕು ಮಾಡ್ಬೇಕಂದ್ರೂ ಅದು ತಡೆಯೋಕ್ಕಾಗಲಷ್ಟು ಬಿಸ್ನೆಸ್ ಇಂಪ್ರೂವ್ ಆಗ್ತೈತಿ. ನಾವು ಒಂದನ್ನು ಬಿಟ್ಟು ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ, ಹೆಚ್ಚಿಗೆ ಸರ್ವಿಸ್ ಕೊಡ್ತಾ ಇದ್ವಿ ಅಂದ್ರೆ ಯಾರು ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಆ ಪರಿ ಬಿಸ್ನೆಸ್ ಗ್ರೋ ಆಗ್ತದಂತ ಹೇಳ್ಬೋದು. ಅದಾದಮೇಲೆ ನಾನು ಸ್ಟಿಚ್ ಮಾಡೋಕ್ಕೆ ಮಷೀನು ಇದು ಮಾಡ್ಬೇಕು ಅಂದ್ಕೊಂಡೆ. ಏನಂದ್ರೆ ಚೇಂಜ್ ಮಾಡ್ಬೇಕು ಅಂದ್ಕೊಂಡೆ. ಹಳೆ ಮಷೀನ್ ನಾನು 3500ಗೆ ಕೊಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿ ವೈಟ್ ಮಷೀನ್ ತೊಗೊಂಡೆ. ಆ ಮಷೀನ್ ಇಲ್ಲೈತಿ, ತೋರಿಸ್ತೀನಿ ಬರ್ರಿ. ಇದೇ ಮಷೀನ್ ಫ್ರೆಂಡ್ಸ್. ಅದು ನಾನಂತೂ ಎಲ್ಲದಕ್ಕೂ ಇವತ್ತಿಗೂ ಬಡದ್ ಬಿಟ್ಟಿರ್ತೀನಿ ಬೇಷಂಗ. ಈ ಮಷೀನ್ ಒಳಗೆ ನೋಡ್ರಿ, ಇಲ್ಲಿ ಇಷ್ಟು ಫಂಕ್ಷನ್ಸ್ ಬರ್ತಾವ. ಈ ಥರ ಎಲ್ಲ ಸ್ಟಿಚ್ ಮಾಡ್ಬೋದು. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂದ್ರೆ ರನ್ನಿಂಗ್ ಸ್ಟಿಚ್ ಬರುತ್ತೆ. ಈ ಥರ ರನ್ನಿಂಗ್ ಸ್ಟಿಚ್ಚು. ಆಮೇಲೆ ಇದ್ರೊಳಗೆ ಮೂವ್ ಮಾಡ್ಕೋಬೋದು. ಈಗ ನೀವು ನೀಡಲ್ ನೋಡ್ರಿ, ಇದು ಮಧ್ಯಕ್ಕೈತಿ. ಈಗ ನಾವು ಆರಿ ವರ್ಕು ಮತ್ತು ಬ್ಲೌಸ್ ಎಲ್ಲ ಹೊಲಿಯುವಾಗ, ಆರಿ ವರ್ಕು ಎಂಬ್ರಾಯ್ಡ್ರಿ ಹೊಲಿಯುವಾಗ ನೀಡಲು ಈ ಕಡೆ ಬರ್ತೈತೆ ಫ್ರೆಂಡ್ಸ್. ಅದಕ್ಕಾಗಿ ನಾವು ವರ್ಕ್ ಮಾಡಿದ್ದು ಇಲ್ಲಿರುತ್ತಾ, ಅದು ಇಲ್ಲಿರುತ್ತೆ. ಅವಾಗ ನೀಡಲ್ ಇಲ್ಲಿತ್ತಂದ್ರೆ ಮತ್ತೆ ಹೆಚ್ಚಿಗೆ ಹೋಗ್ತತಿ ಒಳಗೆ. ಇದು ಈ ಸೈಡ್ ಬಂತಂದ್ರೆ ನೋಡ್ರಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಅವಾಗ ಈಸಿಯಾಗಿ ಆರಿ ವರ್ಕ್ ಮತ್ತು ಎಂಬ್ರಾಯ್ಡ್ರಿ ಬ್ಲೌಸ್ ಹೊಲಿಬೋದು. ಇದ್ರ ಜೊತೆಗಿನ ಫುಡ್ಸ್ನು ಬಂದಾವು, ತೋರಿಸ್ತೀನಿ. ಸೊ ಈ ಮಷಿನ್ದು ಇಷ್ಟು ಫುಡ್ಸ್ ಕೊಟ್ಟಾರ. ರನ್ನಿಂಗ್ ಸ್ಟಿಚ್, ಇದು ಜಿಪ್ಪರ್ ಫುಟ್ ಅಂತಲೂ ಹೇಳ್ಬೋದು. ಆರಿ ವರ್ಕ್ ಎಂಬ್ರಾಯ್ಡ್ರಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಇದಕ್ಕೆ ಹಾಕಿ. ಬಟ್ ಇನ್ನೊಂದು ಸೈಡಿಂದ ತಗೊಳ್ಬೇಕು, ಒಂದೇ ಸೈಡಿಂದ ಕೊಟ್ಟಾರ ಅವರು. ಇದು ಪಿಕೋ ಮಾಡಿಬಿಟ್ಟಿದ್ದು. ಇದು ಜಿಗ್ಜಾಗ್ ಮಾಡಿದ್ದು, ಫಾಲ್ಸ್ ಅಟ್ಯಾಚ್ ಮಾಡ್ಬೋದು. ಸೊ ಇನ್ನು 4 ಫುಡ್ಸ್ ಅಷ್ಟೇ ಕೊಟ್ಟಾರ, ಇನ್ನೂ ಒಂದು ಐತೆ. ಸೊ ಅದಕ್ಕೆ ಇವಿಷ್ಟ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಕೊಟ್ಟಿದ್ರು, ಅದು ಎಲ್ಲ ಮಿಸ್ ಆಗ್ಯಾವ. ಇವಿಷ್ಟ ಅದಾವು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ವಿಡಿಯೋದಿಂದ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ. ಇಂಥವ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಯಾರಾದರೂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್, ಹೆಲ್ಪ್ಫುಲ್ ಆಗ್ತತಿ. ನಮ್ಗೆ ಹಿಂಗೆ ಹೇಳೋರು ಯಾರೂ ಇರಲಿಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.